Hello guys, welcome to my vlog. ಸೊ ಬೆಂಗಳೂರಲ್ಲಿ 3ನೇ ದಿನ ಇವತ್ತು ನಂದು. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಟೀ ಕುಡಿದ್ಬಿಟ್ಟು ಸಮಥಿಂಗ್ ಏನೋ ಮಾಡ್ತಾಯಿದ್ದೆ, ಮೋಸ್ಟ್ಲಿ ತಿಂಡಿಗೆ ರೆಡಿ ಮಾಡ್ತಾಯಿದ್ದೆ ಕಾಣುತ್ತೆ. ತಿಂಡಿಗೆ ರೆಡಿಯಾಗಿ ತಿಂಡಿ ತಿಂದು ನಂತರ ಊಟಕ್ಕೆ ರೆಡಿ ಆಗ್ತಾಯಿತ್ತು. ಸೊ ಸ್ವಲ್ಪ ವರ್ಕು ಕೂಡ ನಡೀತಾ ಇತ್ತು. ನೆಕ್ಸ್ಟ್ ಎಲ್ಲ ಮುಗಿಸಿ ಸಂಜೆ ಸಂಜೆ ಟೈಮಿಗೆ ಹೊರಗಡೆ ಹೋಗಿದ್ದು. ಸೊ ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಸ್ವಲ್ಪ ಸ್ಪೆಷಲ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಸ್ವಲ್ಪ ರೀಸೆಂಟಾಗಿ ಬುಕ್ಸ್ ಓದಬೇಕು ಅನ್ನೋ ಇಂಟ್ರೆಸ್ಟ್ ಬಂದಿದೆ ನನಗೆ. ನಂಗೆ ಅಪರೂಪಕ್ಕೆಲ್ಲ ಇಂಟ್ರೆಸ್ಟ್ ಬರ್ತಾ ಇರ್ತದೆ. ನನಗೆ ಇಂಥಂಥ ವಿಚಾರಗಳು ಇಂಥವ್ರು ಹೇಳಿದಾಗ ಇಂಟ್ರೆಸ್ಟ್ ಬರಲ್ಲ. ಸೊ ಎಂಥವ್ರು ಹೇಳಿದಾಗ ನನಗೆ ಇಂಟ್ರೆಸ್ಟ್ ಬಂದಾಗ ಮಾತ್ರ ನನಗೆ ಬರುತ್ತೆ ಅದು ಹಾಗೆ. ಸೊ ನಾನು ಬುಕ್ಸ್ ಬೇಕು ಅಂತ ಹೇಳಿ ಟ್ರೈ ಮಾಡ್ತಾಯಿದ್ದೀನಿ, ಯಾವ್ದು ಬುಕ್ಸ್ ಓದೋದು ಏನು ಅಂತ ಹೇಳಿ. ಸೊ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಅಂದರೆ ಗೋಸ್ಟ್ ಸ್ಟೋರೀಸ್, ಪತ್ತೇದಾರಿ ಕಾದಂಬರಿಗಳು, ಇವನ್ ಪೌರಾಣಿಕ ಮಹಾಭಾರತ, ರಾಮಾಯಣ, ಸಮಥಿಂಗ್ ಪೌರಾಣಿಕ ಇಂಥವೇ ಹಿಡಿಸ್ತದೆ ಓದಲಿಕ್ಕೆ. ನಾರ್ಮಲಾಗಿ ಓಕೆ, ಯಾರಾದರೂ ಇಂಟ್ರೆಸ್ಟಿಂದ ಓದ್ತಾರೆ ಅದನ್ನು, ಬೇಸಿಕ್ಸ್ ಅಂತ ಅನ್ನಿಸ್ತು ನನಗದು. ಸೊ ಅದನ್ನು ತರೋಣ ಅಂತ ಹೇಳಿ ನಾವು. ಸೊ ಬೆಂಗಳೂರಲ್ಲಿದ್ದೀವಿ ಅಂದಮೇಲೆ ಸಪ್ನಾ ಬುಕ್ ಸ್ಟಾಲಿಗೆ ಹೋಗಲೇಬೇಕು. ಭಾಳ ಹಳೆಯ ಮತ್ತು ಒನ್ ಆಫ್ ದ ಫೇಮಸ್ ಬುಕ್ ಸ್ಟಾಲ್ಗಳಲ್ಲಿ ಒಂದು. ಗೂಗಲಲ್ಲಿ ಸರ್ಚ್ ಮಾಡಿದಾಗ ಫಸ್ಟ್ ಬುಕ್ ಸ್ಟಾಲ್ ತೋರಿಸ್ತದೆ. ಸೊ ಅಲ್ಲಿಗೆ ಹೋಗೋದಕ್ಕೋಸ್ಕರ ಅದು ಸ್ವಲ್ಪ ಊರೊಳಗೆ ಹೋಗಿದ್ದೀವಿ. ಮೆಜೆಸ್ಟಿಕ್ ಎಲ್ಲ ಕಡೆ ಸುತ್ತಾಡ್ಕೊಂಡು ಅಲ್ಲಿಗೆ ಹೋಗಿದ್ದು. ಅಂದರೆ ನಮ್ದು ಹತ್ರದ ಬ್ರ್ಯಾಂಚು ಇತ್ತು, ಬಟ್ ನಾವು ಬೇರೆ ಕೆಲಸಗಳಿಗೂ ಇದ್ದರೆ ನೋಡೋಣ ಅಂತ ಹೇಳಿ ಅಲ್ಲಿಗೆ ಹೋಗಿದ್ದು. ಸೊ ಸ್ವಲ್ಪ ಜಾಸ್ತಿನೇ ಟ್ರಾಫಿಕ್ ಸಿಕ್ತು ನಮಗೆ. ಹಿಂದಿನ ದಿನ ಆ್ಯಕ್ಚುಲಿ ಇದಕ್ಕೂ ಹಿಂದಿನ ದಿನ ಬೇಗ ಬಂದ್ಕೊಂಡು 2 ದೇವಸ್ಥಾನಕ್ಕೆ ಹೋಗಿ ವಾಪಸ್ ಬಂದಿದ್ವಿ ನಾವು. ಬಟ್ ಇದಕ್ಕೆ ಅಲ್ಲಿ ಒಂದು ಬುಕ್ ಸ್ಟಾಲಿಗೆ ಹೋಗಿ ಬಂದಿದ್ದಷ್ಟೇ ಆಗಿತ್ತು ನಮಗೆ. ಅಂದರೆ ಟ್ರಾಫಿಕ್ ಎಷ್ಟು ಸಿಕ್ಬಿಡ್ತು, ಸಂಜೆ ಆಗಿಬಿಡ್ತು. ಮತ್ತು ಬುಕ್ ಸ್ಟಾಲಿಗೆ ಹೋಗಿ ಅಲ್ಲಿ ಚೆಕ್ ಮಾಡೋ ತನಕ ಅಲ್ಲಿ ಸ್ವಲ್ಪ ಟೈಮ್ ಆಯಿತು. ಬೇಗನೆ ಹೊರಟಿದ್ವಿ, ಆ್ಯಕ್ಚುಲಿ 4 ಗಂಟೆಗೆ ಹೊರಟಿದ್ವಿ. ಸೊ ಈಗ ಈಗೇನೂ ಟ್ರಾಫಿಕ್ ಇಲ್ಲ, ಬಟ್ ತುಂಬ ಕಡೆ ಟ್ರಾಫಿಕ್ ಸಿಕ್ಕಿದೆ, ತುಂಬ ಅಂದರೆ ತುಂಬಾ. ಯಾಕೆ ಬೆಂಗಳೂರಿನ ಜನ ಸುಮ್ಮನೆ ಹಾರ್ನ್ ಹೊಡಿತಾರೆ ಅಂತ ಅರ್ಥ ಆಗಲ್ಲ ನನಗೆ. ಹೋಗಲಿ, ಒಂದು ಪಕ್ಷ ಎದುರುಗಡೆ ಇರೋರು ಹಾರ್ನ್ ಹೊಡೆದ್ರೆ ಒಂದು ಮಾತು ಹೌದು ಅನ್ಬೋದು. ಎಲ್ಲ ತುಂಬ ಹಿಂದಿರ್ತಾರಲ್ಲ ಅವರು ಕೂಡ ಹಾರ್ನ್ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ನನಗೆ ಕಂಟಿನ್ಯೂಸ್ 2 ದಿನ 3 ದಿನ ಆಯ್ತಲ್ಲ ಹೋಗ್ಲಿಕ್ಕತ್ತು, ಕಿವಿಯೆಲ್ಲ ನೋವು ಬಂದೋಗಿದೆ ಹಾರ್ನಿನ ಸೌಂಡ್ ಕೇಳಿ. ಅಷ್ಟು ಹಾರ್ನ್ ಹೊಡಿತಾರೆ. ನಾರ್ಮಲ್ ಟ್ರಾಫಿಕ್ ಇರುತ್ತೆ, ಟ್ರಾಫಿಕ್ಕೇನೇನು ಪ್ರಾಬ್ಲಮ್ ಇಲ್ಲ. ಆದರೆ ಟ್ರಾಫಿಕ್ಕಲ್ಲಿ ಹಾರ್ನ್ ಹೊಡಿಯೋದು, ಸೌಂಡು, ಇದಂತೂ ಮೆಜೆಸ್ಟಿಕ್ KR ಮಾರ್ಕೆಟ್ ಅಂತೇನೋ ಅಂತಾರಲ್ಲ, ಅಲ್ಲಿದ್ವಿ ಇದು. ದೇವ್ರೇ, ಎಲ್ಲ ಕಡೆಯಿಂದ ಹಾರ್ನ್ ಹೊಡಿಯೋದೇ ಕೆಲಸ ಜನರಿಗೆ. ಹೋಗ್ತಾ ಇದ್ದಾರೆ, ಸಿಗ್ನಲ್ ಬಿದ್ದಿದೆ ಅನ್ನೋ ಗೊತ್ತಿದೆ, ಕಾಣ್ತಾ ಉಂಟು, ಎಲ್ಲರೂ ಹೋಗ್ತಾ ಇದ್ದಾರೆ, ನಾವು ಹೋಗಬೇಕು ಅನ್ನೋದು ಗೊತ್ತಿದೆ. ಅದು ಕಾಣ್ತಾ ಇದ್ದರೂ ಕೂಡ ಮತ್ತು ಹಾರ್ನ್ ಹೊಡಿಯೋದ್ರಲ್ಲೇ ಇರ್ತಾರೆ. ಒಂಥರ ಕೈ ಕಡ್ತ ಹಾರ್ನ್ ಹೊಡಿಯೋದು ಅಂದರೆ. ಸೊ ಅದನ್ನೆಲ್ಲ ಮುಗಿಸಿ ನಾವು ಬುಕ್ ಸ್ಟೋರಿಗೆ ಹೋದ್ವಿ. ಅಂದರೆ ಈ ರಸ್ತೆ ಮೇಲೆ ಯಾಕೆ ಇದು ಮಾಡ್ತಾಯಿದ್ದೀನಿ ಅಂದರೆ, ಮೋಸ್ಟ್ಲಿ ನಾವು ಇಲ್ಲೆಲ್ಲ ತಿರುಗಾಡೋದಿಲ್ಲ, ಈ KR ಮಾರ್ಕೆಟು ಅಲ್ಲೆಲ್ಲ ಹೋಗೋದಿಲ್ಲ. ಸೊ ಗಾಡಿ ಮೇಲೆ ಹೋಗಬೇಕಾದ್ರೆ ಎಲ್ಲಿ ಹೇಗೆ ಹೋಗಿದ್ವಿ ಅಂತ ಹೇಳಿ ನೆನಪಿಗೋಸ್ಕರ ರೆಕಾರ್ಡಿಂಗ್ ಅಷ್ಟೇ. ಅಂದರೆ ನಾನು ಅಫ್ಕೋರ್ಸ್ ಗಾಡಿ ಮೇಲೆ ನಾನು ಹಿಂದ್ಗಡೆ ಖಾಲಿನೇ ಕೂತಿರ್ತೀನಿ, ನಾನು ಏನು ಮಾಡ್ತಿರ್ತೀನಿ. ಸೊ ನಾನು ಸ್ವಲ್ಪ ರೆಕಾರ್ಡ್ ಮಾಡೋಣ ಹೇಗಿರುತ್ತೆ ಅಂತ ಹೇಳಿ. ಮತ್ತು ಇನ್ನೂ ಒಂದು 5-6 ವರ್ಷ ನಂತರ ನಾನು ನೋಡಬೇಕಲ್ಲ. ಅಫ್ಕೋರ್ಸ್ ನಾನು ಇನ್ನು ಯಾವಾಗ ಬರ್ತೀನೋ, ಅಂದರೆ ಬಂದರೂ ನಾನು ಇಲ್ಲಿಗೆ ಹೋಗೋದಿಲ್ಲ. ಏನು ಮಾರ್ಕೆಟಲ್ಲಿ ಇಲ್ಲಿ ವಿಡಿಯೋದಲ್ಲಿ ಕಾಣ್ತಾ ಇದೆಯಲ್ಲ, ಈ ಮಾರ್ಕೆಟಿಗೆ ನಾವು ಹೋಗೋದಿಲ್ಲ. ಅಂದರೆ ಏನೋ ಸರಿಯಲ್ಲ ಅಂತ ಹೇಳಿ ನಮ್ಮ ಕಡೆ ಎಲ್ಲ ಹೋಗಬೇಡ, ಅಲ್ಲಿ ಮಾರ್ಕೆಟಿಗೆ ಬೇಡ ಅಂತಾರೆ. ಸೊ ಇದು ಎಷ್ಟು ಗಾಡಿ ಮೇಲೆ ತಿರುಗಿದ್ದೀನೋ ಅಷ್ಟು ನಾನು ಶೂಟ್ ಮಾಡಿರೋದು. ತುಂಬ ದೇವಸ್ಥಾನಗಳಿದ್ದಾವೆ, ಟಾಕೀಸ್ಗಳಿದ್ದಾವೆ. ನಾನೆಲ್ಲ ಫಿಲ್ಮ್ ಶೂಟಿಂಗ್ಸಲ್ಲೇ ನೋಡ್ತಿದ್ದೆ ಈ ಏರಿಯಾಗಳನ್ನು. ಬಟ್ ಈಗ ರಿಯಲ್ ಲೈಫಲ್ಲಿ ನೋಡ್ಬೇಕಾದ್ರೆ ಏನು ಅಷ್ಟು ಡಿಫ್ರೆನ್ಸ್ ಅನಿಸೋದಿಲ್ಲ. ಓಕೆ, ರಿಯಲ್ ಲೈಫಲ್ಲಿ ಆ್ಯಕ್ಚುಲಿ ಒಂಥರ ಕಾಣ್ತದೆ, ಫಿಲ್ಮಲ್ಲೇ ಚೆಂದ ಕಾಣ್ತದೆ. ಇದೆಲ್ಲ ಫಿಲ್ಮ್ ಶೂಟಿಂಗ್ಸಲ್ಲೇ ನೋಡಿರೋ ಲೊಕೇಶನ್ಗಳಿವೆಲ್ಲ. ನಾನು ಮೇಜರ್ ಲೊಕೇಶನ್ಗಳು ಮೋಸ್ಟ್ಲಿ ನಾರ್ಮಲ್ ಕನ್ನಡ ಪಿಕ್ಚರಲ್ಲಿ ನೋಡಿರ್ತೀನಿ. ಸೊ ನಾನು ಅದೇ ಯೋಚನೆ ಮಾಡ್ತಾ ಹೋದೆ. ಕಡೆಗೆ ಮಧ್ಯದಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಆಗುವಂಥ ಪ್ರಶ್ನೆ ಕೂಡ ಕೇಳಿದೆ. ದರ್ಶನ್ ಸರ್ನ ಎಲ್ಲಿಟ್ಟಿದ್ದಾರೆ, ಆಮೇಲೆ ಅವ್ರ ಮನೆಯಲ್ಲಿ ಇವ್ರ ಮನೆಯಲ್ಲಿ ಅಂತೆಲ್ಲ ಮಾತಾಡ್ತಾ ಹೋದೆ. ಯಾರ ಮನೆಗೂ ಹೋಗಲಿಲ್ಲ ಸ್ಟಿಲ್. ಆಮೇಲೆ ದೂರ ಹೋಗ್ತಾ ಇದ್ದ ಕಾರಣ ಪೆಟ್ರೋಲು ಹಾಕ್ಸ್ಕೊಂಡೇ ಹೋಗೋಣ ಅಂತ ಹೇಳಿದ್ದಕ್ಕೆ ಪೆಟ್ರೋಲ್ ಹಾಕ್ಸೋಳು ನಿಂತು. ನಂತರ ಮತ್ತೆ ಪಯಣ ಬೆಳೆಸಿದ್ವಿ. ಅದೇ ಹೇಳಿದಂಗೆ ದೂರ ಹೋಗ್ತಾ ಇದ್ದಿದ್ದಕ್ಕೆ ತುಂಬಾ ದೂರ ಅನ್ನಿಸ್ತಾ ಉಂಟು. ಸೊ ಇನ್ನು ಬೆಂಗಳೂರಿಗೆ ಬಂದು 3 ದಿನ ಆಯಿತು.
ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಆಲ್ರೆಡಿ 4 ದಿನ ಮುಗಿದೋಗಿದೆ. ಬಟ್ 3ನೇ ದಿನದ ವಿಡಿಯೋ ಇದು. ಅಫ್ಕೋರ್ಸ್ ಕಂಟಿನ್ಯೂಸ್ ಈಗ 3ನೇ ದಿನದ ವಿಡಿಯೋ ತನಕ ಹಾಕಿದೆ ನಾನು. ಭಾಳ ರೇರ್ ನಾ ಹಿಂಗೆ ಹಾಕೋದು. ಸೊ ಸ್ವಪ್ನ ಬುಕ್ ಹೌಸಿಗೆ ಬಂದ್ವಿ. ನಾನು ಆ್ಯಕ್ಚುಲಿ ಹೆದರ್ಕೊಂಡೆ ಎಲ್ಲೆಲ್ಲ ಶೂಟ್ ಮಾಡೋಕೆ ಕೊಡ್ತಾರೋ ಇಲ್ವೋ ಅಂಥೇಳಿ. ಬಟ್ ಅಲ್ಲಿ ಕೇಳಿದಾಗ ಅವರು ಮಾಡಿ ಏನು ತೊಂದರೆ ಇಲ್ಲ ಅಂದರು. ನಾನು ತುಂಬಾ ಫೋಟೋಸ್ ತಗೊಂಡೆ, ವೀಡಿಯೋ ಜಾಸ್ತಿ ಮಾಡಲಿಲ್ಲ ಆದರೂ. ಅಂದರೆ ನಾನು ಬುಕ್ಕನ್ನು ಹುಡುಕ್ತಾ ಇದ್ದೀನಲ್ಲ, ತುಂಬ ಬುಕ್ಗಳನ್ನು ತೊಗೊಂಡೆ ನಾನು. ಹಾಗೆ ಇಲ್ಲಿ ಫಿಲ್ಮ್ ಸ್ಟಾರ್ಸ್ ಕತೆಗಳ ಪುಸ್ತಕ ಕೂಡ ಇತ್ತು. ಅದನ್ನು ನಾನು ಎಷ್ಟು ಫೋಟೋ ಹೊಡ್ಕೊಂಡಿದ್ದೀನಿ, ಎಷ್ಟು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಒಂದು ಪುಸ್ತಕ ತೊಗೊಳ್ಳಿಲ್ಲ. ಯಾಕಂದರೆ ಗೊತ್ತಿರೋ ಕತೆಗಳವೆಲ್ಲ ಫಿಲ್ಮ್ ಸ್ಟಾರ್ಸ್ದು ಸ್ಟ್ರಗಲ್ ಕತೆಗಳು. ಸೊ ಇಲ್ಲಿ ಆ್ಯಂಟಿಕ್ ಆ್ಯಂಡ್ ಶೋ ಪೀಸ್ಗಳು ತುಂಬಾ ಚೆನ್ನಾಗಿದ್ವು. ನಾನು ಇವುಗಳದ್ದೆಲ್ಲ ಫೋಟೋ ಹೊಡ್ಕೊಂಡಿದ್ದೀನಿ. ತುಂಬಾ ಇಷ್ಟ ಆಯಿತು ನನಗೆ ಆ್ಯಂಟಿಕ್ ಪೀಸ್ಗಳು. ತುಂಬ ಯೂನಿಕ್ಕಾಗಿ ಕೂಡ ಇತ್ತು. ಅಫ್ಕೋರ್ಸ್ ಬೆಂಗಳೂರು ಅಂದ್ರೇ ಯೂನಿಕ್ಕು. ಅದರಲ್ಲಿ ಎಲ್ಲೂ ಸಿಗದೇ ಇರೋದು ಬೆಂಗಳೂರಲ್ಲಿ ಸಿಗ್ತಾರೆ ಅಂತ ದೊಡ್ಡವರು ಸುಮ್ಮನೆ ಹೇಳಲಿಲ್ಲ. ಏನೇ ಸಿಗ್ದಿಲ್ಲ ಅಂದರು ಲಾಸ್ಟ್ ಬಂದು ಬೆಂಗಳೂರಲ್ಲಿ ಹುಡುಕ್ರೆ ಅದು ಸಿಗುತ್ತೆ ಅಂತಾರೆ. ಸೊ ಅದು ನಿಜ ಅನ್ನಿಸ್ತು ನನಗೆ. ಎಲ್ಲೂ ಸಿಗದೇ ಇರೋದು ಕೂಡ ಇದೆ ಇಲ್ಲಿ. ತುಂಬಾ ಯೂನಿಕ್ಕಾಗಿ ತುಂಬಾ ಚೆನ್ನಾಗಿರೋದಿದೆ. ಪ್ರೈಸ್ಗಳು ಅಷ್ಟೇ ಚೆನ್ನಾಗಿದ್ದಾವೆ. ಈ ಅಂಗಡಿಲಿ ಏನು ಪ್ರೈಸ್ ಕಡಿಮೆ ಇಲ್ಲ. ಈ ಟೇಬಲ್ ನನಗೆ ತುಂಬ ಹಿಡಿಸ್ತು. ಇದೇನು ಟೀ ಮೇಲೆ ಅಂದರೆ ಊಟದ ಟೇಬಲ್ ಮೇಲೆ ಇಡೋ ಒಂದು ಸಣ್ಣ ಟೇಬಲ್ಲು ಚೆಂದನೇ ಇತ್ತು, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ಫೋಟೋ ಕೂಡ ತಗೊಂಡೆ ನಾನು. ಇದು ಫ್ಲವರ್ ಕೇಸ್ಗಳೆಲ್ಲ ತುಂಬಾ ಸಖತ್ತಾಗಿತ್ತು. ಪ್ರೈಸ್ಗಳು ಚೆನ್ನಾಗಿತ್ತು. ಸಪ್ನ ಬುಕ್ ಸ್ಟೋರಲ್ಲಿ ಪ್ರೈಸು ತುಂಬ ಕಾಸ್ಟ್ಲಿ ಉಂಟು. ನನಗೆ ಗೊತ್ತಿಲ್ಲ ನಾನು ಕಡಿಮೆ ಸಿಗೋಲ್ಲಿ ಹೋಗ್ತೀನೋ ಇಲ್ಲ ಅಂತ. ಬಟ್ ಸ್ವಪ್ನದಲ್ಲಂತೂ ಕಾಸ್ಟ್ಲಿ ಇತ್ತು. ಬಟ್ ನಾವು ಬುಕ್ಸ್ ಅಷ್ಟೇ ತೊಗೊಂಬಂದಿದ್ದಕ್ಕೆ ನಮ್ಗೆ ಕಾಸ್ಟ್ಲಿ ಬೀಳಲಿಲ್ಲ. ಸೊ ಸ್ವಪ್ನ ಮುಗಿದ್ಮೇಲೆ ಸುಸ್ತಾಯಿತು ಅಂತ ಹೇಳಿ ಸುಖಸಾಗರ್, ಅಲ್ಲೇ ಬ್ಯಾಕ್ ಸೈಡ್ ಸುಖಸಾಗರ್ ಬರ್ತದೆ, ಸುಖಸಾಗರ್ ಹೋಗಿ ಮಸಾಲೆ ದೋಸೆ ಆ್ಯಂಡ್ ಒಂದು ಕಾಫಿ ಕುಡಿದು ಮಸಾಲೆ ದೋಸೆ ತಿಂದು ನೆಕ್ಸ್ಟ್ ಬಂದು ಹೊರಟ್ವಿ. ಎಲ್ಲೆಲ್ಲ ಹೋಗಲಿಲ್ಲ, ಅಲ್ಲೇ ಎದುರಿಗಿದ್ದು ಮಾರ್ಕೆಟಿಗೆ ಹೋಗಿದ್ದೆ. ಅಂದರೆ ನಾನು ಜಾಸ್ತಿ ಮಾರ್ಕೆಟಿಗೆ ಹೋಗಲಿಲ್ಲ. ಅಂದರೆ ರಾತ್ರಿ ಆಗಿದ್ದ ಕಾರಣ ವಾಪಸ್ ಹೋಗಬೇಕಿತ್ತಲ್ಲ ಮನೆಗೆ, ಸುಮ್ಮನೆ ಆ ಕಡೆ ಈ ಕಡೆ ಓಡಾಡಿದೆ. ಆಮೇಲೆ ಇದು ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಲಾಂಗ್ ರೂಟಿಂದ ವಾಪಸ್ ಹೊರಟ್ವಿ ಹೇಗಿದೆ ಅಂತ ನೋಡೋಕ್ಕೋಸ್ಕರ. ಅದೇ ನಾನು ಹೇಳ್ದಂಗೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆಲ್ಲ ನಾನು ಇದು ಫಿಲ್ಮಲ್ಲೇ ನೋಡಿದ್ದು. ನಾವು ಇಲ್ಲೆಲ್ಲ ಬರೋಕ್ಕಾಗಲ್ಲ, ನಮಗೆ ನಾವು ಬರೋದೂ ಇಲ್ಲ ಇಲ್ಲೆಲ್ಲ. ಸೊ ನೋಡಿಕೊಂಡೆ, ಗಾಡಿ ಮೇಲೆ ಹೋಗ್ತಾನೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಎಲ್ಲ ಸ್ವಲ್ಪ ಲಾಂಗ್ ರೂಟಿಂದ ಫ್ಲೈಓವರ್ ಮೇಲಿಂದೆಲ್ಲ ಹೋದ್ವಿ. ಮುಟ್ಟೋ ತನಕ 10 ಗಂಟೆನೋ 9:30 ಆಗಿತ್ತು. ಟ್ರಾಫಿಕ್ಕು ತುಂಬ ಕಡೆ ಸಿಕ್ತು. ಸಂಜೆ ಆಗಿದ್ದಕ್ಕೆ ಟ್ರಾಫಿಕ್ ತುಂಬಾ ಇದೆ. ಸಂಜೆ ಟೈಮಿಗೆ ಟ್ರಾಫಿಕ್ ಜಾಸ್ತಿ ಮೋಸ್ಟ್ಲಿ. ನಿಮ್ಗೇನು ಅನಿಸುತ್ತೆ? ಬೆಂಗಳೂರಲ್ಲಿ ಇದ್ದವರು ಈ ವಿಡಿಯೋ ನೋಡ್ತಿದ್ರೆ ನಂಗೆ ಕಮೆಂಟ್ ಹಾಕಬೇಕಪ್ಪ. ಸಂಜೆ ಟೈಮಿಗೆ ಟ್ರಾಫಿಕ್ ಜಾಸ್ತಿನೋ, ಮಧ್ಯಾಹ್ನ ಟೈಮಿಗೆ ಟ್ರಾಫಿಕ್ ಜಾಸ್ತಿನೋ, ಬೆಳಗ್ಗೆ ಟ್ರಾಫಿಕ್ ಜಾಸ್ತಿನೋ? ನನ್ನ ಕೇಳಿದ್ರೆ ಸಂಜೆನೇ ಜಾಸ್ತಿ. ಯಾಕಂದರೆ ನಾನು ಸಂಜೆನೇ ಹೋಗಿದ್ದು, ಸಂಜೆದೇ ನೋಡಿದ್ದು. ಸೊ ನಂಗೆ ಸಂಜೆನೇ ಅನ್ನಿಸ್ತು ಜಾಸ್ತಿ. ನಾವು ತುಂಬ ಕಡೆ ನಿಲ್ಲಿಸಿದ್ವಿ, ಅಂದರೆ ಟ್ರಾಫಿಕ್ ಇದಕ್ಕೆ ತುಂಬ ಕಡೆ ನಿಲ್ಲಿಸಿದ್ವಿ. ಸ್ಟಿಲ್ ನಾವು ಮನೆ ಹೋಗಿ ಮುಟ್ಟಿದ್ವಿ, ಏನೂ ಪ್ರಾಬ್ಲಮ್ ಆಗಲಿಲ್ಲ. ಸೊ ನನ್ನ 3ನೇ ದಿನ ಆಲ್ಮೋಸ್ಟ್ ಇಷ್ಟಕ್ಕೆ ಮುಗೀತು. ನಾನು ಎಲ್ಲೂ ಹೋಗಲಿಲ್ಲ, ಸುಸ್ತಾಗಿತ್ತು ನನಗೆ. ಯಾಕಂದರೆ ಬುಕ್ ಸ್ಟೋರಲ್ಲೇ ನಾನು ನಂಗೆ ಇಂಟ್ರೆಸ್ಟಿಂದ ಬುಕ್ ಓದ್ತಾ ನಿಂತ್ಕೊಬಿಟ್ಟಿದ್ದೆ ಎಲ್ಲ ಬುಕ್ ಓದ್ತಾ ಇರ್ಬೋದು. ಮೊಬೈಲ್ನ ಎಷ್ಟೇ ಯೂಸ್ ಮಾಡ್ತಿರ್ಬೋದು, ಇಂಟರ್ನೆಟ್ನ ಎಷ್ಟೇ ಯೂಸ್ ಮಾಡ್ತಿರ್ಬೋದು, ಯೂಟ್ಯೂಬ್ನ ಎಷ್ಟೇ ಯೂಸ್ ಮಾಡ್ತಿರ್ಬೋದು, ಸ್ಟಿಲ್ ಆ ಪುಸ್ತಕಗಳನ್ನು ಓದೋ ಟೈಮಿಗೆ ಅದು ಓದ್ತಾ ನಿಂತ್ಬಿಡ್ತೀವಿ. ಅದರಲ್ಲೂ ಈ ಬುಕ್ ಸ್ಟೋರ್ಗಳಲ್ಲೆಲ್ಲ ಇನ್ನೂ ಜಾಸ್ತಿ ಇಂಟ್ರೆಸ್ಟ್ ಬರ್ತದೆ. ಅದೇ ಪುಸ್ತಕ ಮನೆಗೆ ತಂದಿದ್ದೀನಿ ನಾನು, ಓದಲಿಕ್ಕಾಗಲಿಲ್ಲ ನನಗಿನ್ನೂ. ಬಟ್ ಅದು ಬುಕ್ ಸ್ಟೋರಲ್ಲಿ ನಾನು ಆ್ಯಕ್ಚುಲಿ 10-15 ಪುಟ ಓದ್ಬಿಟ್ಟಿದ್ದೆ ಅಲ್ಲೇ ನಿಂತಲ್ಲೇ. ಮನೆಗೆ ತಂದಮೇಲೆ ಒಂದು 5 ಪುಟ ಓದೇ ಹಾಗೆ ಇಟ್ಟಿದ್ದೀನಿ. ಸುಮಾರು ಪುಸ್ತಕಗಳನ್ನು ತಂದಿದ್ದೀನಿ. ಮಹಾಭಾರತದ ಪುಸ್ತಕ ಅಫ್ಕೋರ್ಸ್ ತಂದಿದ್ದೀನಿ. ನೆಕ್ಸ್ಟ್ ಅದ್ರ ಕತೆಗಳನ್ನು ಈ ವಾಯ್ಸ್ ಮೂಲಕ ಹೇಳ್ತಾ ಇರ್ತೀನಿ. ಯಾರಿಗಾರು ಇಷ್ಟ ಆದರೆ ಕೇಳಿ, ಇಲ್ಲಾದರೆ ಸ್ಕಿಪ್ ಮಾಡಿ ಹಾಕಿ, ತೊಂದರೆ ಇಲ್ಲ. ಸೊ ಇದು ಅಷ್ಟೇ, ವಿಡಿಯೋ ಕಾಂಟೆಂಟ್ಗೋಸ್ಕರ ಅಷ್ಟೇ. ರಸ್ತೆ ಮೇಲಿಂದು ಊರನ್ನು ರೆಕಾರ್ಡ್ ಮಾಡಿರೋದು. ಸೊ ಇದು KR ಮಾರ್ಕೆಟು. ಮೋಸ್ಟ್ಲಿ KR ಮಾರ್ಕೆಟಲ್ಲಿ ನಾನು ಒಂದೇನು ಅಬ್ಸರ್ವ್ ಮಾಡಿದೆ ಅಂದರೆ, KR ಮಾರ್ಕೆಟಲ್ಲಿ ನಮ್ಮ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಧರ್ಮದ ದೇವಸ್ಥಾನಗಳು ಇದ್ದಾವೆ. ನಾನು ಭಾಳ ರೇರ್ ನೋಡಿದ್ದು ಅದನ್ನು. ಲಾಸ್ಟ್ ಟೈಮ್ ಇದು ಅಯೋಧ್ಯೆಯಲ್ಲಿ ಇದ್ದು ಕಾಣುತ್ತೆ. ಬಟ್ KR ಮಾರ್ಕೆಟಲ್ಲೂ ಇದ್ದಾವೆ ಮಸೀದಿ, ಕ್ರಿಶ್ಚಿಯನ್ದು ಚರ್ಚು, ಆಮೇಲೆ ಹಿಂದೂ ದೇವಾಲಯ ಇದೆ ದೊಡ್ಡದು. 3 ದೇವಸ್ಥಾನಗಳು ಇದ್ದಾವೆ ಅಲ್ಲಿ ಒಂದೇ ಕಡೆ. ಮೋಸ್ಟ್ಲಿ ಅದಕ್ಕೆ ಫೇಮಸ್ ಏನೋ. ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.